ದೇಶವಾಸಿಯೋ ಅಥವಾ ಮಿತ್ರೋ ಅಂತ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡುತ್ತಾ ಇದ್ದಂತಹ ನರೇಂದ್ರ ಮೋದಿ ಅವರು ನಿನ್ನೆ ಮಧ್ಯರಾತ್ರಿ ಎದ್ದು ಮೊಬೈಲ್ ಫೋನ್ ತೆಗೆದು ಸೆಲ್ಫಿ ಕ್ಯಾಮೆರಾ ಆನ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಫ್ರೆಂಡ್ಸ್ ಅಂತ ರೀಲ್ಸ್ ಮಾಡಿದ್ರು. ಈ ರೀಲ್ಸ್ ಅನ್ನ ನೋಡಿರುವಂತಹ ಬಹಳಷ್ಟು ಜನರಿಗೆ ಇದ್ದಕ್ಕಿದ್ದಂತೆ ಆಶ್ಚರ್ಯ, ಅನುಮಾನ ಸೇರಿದಂತೆ ಹಲವಾರು ಪ್ರಶ್ನೆಗಳು. ಇದೇನಪ್ಪಾ ಎಂದು ಬಗ್ಗದ ಜಗ್ಗದ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಮಧ್ಯರಾತ್ರಿ ಎದ್ದು ಒಂದು ವಿಡಿಯೋ ಮಾಡಿ ಜೆನ್ಜಿಗಳಿಗೆ ಸಂದೇಶ ಕೊಡ್ತಾ ಇದ್ದಾರಲ್ಲ, ಫ್ರೆಂಡ್ಸ್ ಅಂತ ಅಂದ್ರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರಲ್ಲ, ಏನಿದರ ಹಿಂದಿನ ಅರ್ಥ ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರ ಇಮೇಜೇ ಹಾಗೆ. ಅವರು ಯಾವತ್ತೂ ಕೂಡ ಯಾವುದಕ್ಕೂ ಬಗ್ಗಿಲ್ಲ ಜಗ್ಗಿಲ್ಲ. ನೀವು ಒಂದ್ ಸ್ವಲ್ಪ ರೈತರ ಹೋರಾಟಕ್ಕೆ ಹೋಗ್ಬೇಕು. ರೈತರ ಹೋರಾಟ, ಲಕ್ಷಾಂತರ ರೈತರು ದೆಹಲಿ ಬಾರ್ಡರ್ ನಲ್ಲಿ ಮನೆ ಮಾಡಿಕೊಂಡು ಮಳೆ ಚಳಿ ಗಾಳಿ ಬಿಸಿಲು ಎನ್ನದೆ ಹೋರಾಟ ನಡೆಸಿದ್ರು. ಸತತ 13 ತಿಂಗಳು ಹೋರಾಟ ನಡೆಸಿದ್ರು. 750ಕ್ಕೂ ಹೆಚ್ಚು ಜನ ವಾಪಸ್ ಮನೆಗೆ ಹೋಗ್ಲಿಲ್ಲ, ಹೋಗಿದ್ದು ಹೆಣಗಳಾಗಿ. ಆದ್ರೂ ಏನು ಮಾತಾಡ್ಲಿಲ್ಲ ನರೇಂದ್ರ ಮೋದಿ ಅವರು. ಚುನಾವಣೆ ಹತ್ರ ಬಂತು ಅಂತ ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಂಡ್ಬಿಟ್ರು. ಮತ್ತೊಂದ್ ಕಡೆ ಶಾಹೀನ್ ಬಾಗ್ ಅಲ್ಲಿ ವೃದ್ಧ ಮಹಿಳೆಯರು ಮಕ್ಕಳು ಸೇರಿ ನಿರಂತರ ಹೋರಾಟ ನಡೆಸಿದ್ರು ಸಿಎಎ. ಒಂದಿಷ್ಟು ತುಟಿಪಟ್ಟಕ್ಕೆ ಅನ್ನಲಿಲ್ಲ. ಇನ್ನೊಂದು ಕಡೆ ಈ ದೇಶದ ಶಾನ್, ಈ ದೇಶದ ಕೀರ್ತಿಯನ್ನ ಉತ್ತುಂಗಕ್ಕೆ ಏರಿಸಿದ ಕುಸ್ತಿಪಟುಗಳು ರಾಷ್ಟ್ರಧ್ವಜವನ್ನು ಹೊಚ್ಕೊಂಡು ಪೋಡಿಯಂ ಮೇಲೆ ನಿಂತ್ಕೊಂಡು ರಾಷ್ಟ್ರಗೀತೆಯ ಮಧ್ಯೆ ಮೆಡಲ್ ಅನ್ನ ತೆಗೆದುಕೊಂಡಂತ ಕುಸ್ತಿಪಟುಗಳು ತಮ್ಮ ಬೇಡಿಕೆಗಳಿಗೋಸ್ಕರ ಇದೇ ಸಂಸತ್ ಉದ್ಘಾಟನಾ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು. ಆದ್ರೂ ಆ ಕಣ್ಣೀರಿಗೆ ಮರಗಲಿಲ್ಲ. ಅಷ್ಟೇ ಯಾಕೆ, ಇದೇ ಸೋನಂ ವಾಂಗ್ಚುಕ್ ಅವರು ಲಡಾಖ್ ನಲ್ಲಿ ಕೊರಿಯುವ ಚಳಿಯಲ್ಲಿ 21 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಉಪವಾಸ ಸತ್ಯಾಗ್ರಹ ಮಾಡಿದ್ರು ಕೂಡ, ದೇಹ ಕೃಶವಾದ್ರೂ ಕೂಡ ನರೇಂದ್ರ ಮೋದಿ ಅವರು ಮಾತಾಡ್ಲಿಲ್ಲ, ಕೇಂದ್ರ ಸರ್ಕಾರ ಕ್ಯಾರೆ ಅನ್ಲಿಲ್ಲ. ಅದಾದ್ಮೇಲೆ ಡೆಲ್ಲಿಯಲ್ಲಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಕೂತ್ರು, ಆದರೆ ಅವರನ್ನ ಜೈಲಿಗೆ ಹಾಕಿದ್ರು 170 ದಿನ. ಈಗ 26 ದಿನಗಳ ಜಂಜಿ ಹೋರಾಟಕ್ಕೆ ಸ್ವತಃ ನರೇಂದ್ರ ಮೋದಿ ಅವರೇ ಮೆಡಲ್ಗಾಗದೇ ಇರೋದು, ಕುಸ್ತಿಪಟುಗಳಿಗಾಗದೇ ಇರೋದು, ರೈತರಿಗಾಗದೇ ಇರೋದು ಅಂತದ್ದೇನ್ ತಾಕತ್ತಿದೆ ಜಂಜಿಗಳ ಹತ್ರ. ಇವತ್ತು ಜಂಜಿಗಳ ಹೋರಾಟಕ್ಕೆ ಬಾಗಿ ಕೇವಲ 26 ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಎಸ್ ನಿಮ್ಗೋಸ್ಕರ ನಾನಿದ್ದೀನಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾ ಇದ್ದೀನಿ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ, ಕಾಯ್ದೆಗಳು ತರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅನ್ನೋದೇ ಇರುವ ಪ್ರಶ್ನೆ. ಈ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಕ್ಷಣದ ಸ್ಪೆಷಲ್ ಮಣಿದ ಮೋದಿ ತಣ್ಣಗಾಯ್ತಾ ನೀಟ್ ಕಿಚ್ಚು. ದೇಶದಲ್ಲಿ ಜೆನ್ಜಿಗಳ ಜ್ವಾಲೆಗೆ ಬೆಚ್ಚಿ ಬಿತ್ತ ಕೇಂದ್ರ ಸರ್ಕಾರ. ರಾತ್ರೋರಾತ್ರಿ ಮೋದಿ ಮಾತು ತಣ್ಣಗಾಯ್ತಾ ನೀಟ್ ಕಿಚ್ಚು. ಲಿಖಾಸುರರಿಗೆ ನಮೋ ಎಚ್ಚರಿಕೆ. ಕೇಂದ್ರ ಸರ್ಕಾರದ ದಿಟ್ಟ ಹೆಜ್ಜೆ, ಕಠಿಣ ಕಾನೂನು. ಲಿಖಾಸುರರಿಗೆ 10 ಕೋಟಿ ದಂಡ, 10 ವರ್ಷ ಜೈಲು. ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆ, ಸೋಮವಾರ ಬಿಲ್ ಮಂಡನೆ. ಉಪವಾಸ ಬಿಟ್ಟ ಸೋನಂ ವಾಂಗ್ಚುಕ್, ಮುಗೀತಾ ಜಿರಳೆ ಆರ್ಭಟ. ರಾಜೀನಾಮೆ ಪಟ್ಟು ಸಡಿಲಿಸದ ಸಿಜೆಪಿ, ಸಮಯ ಕೇಳಿದ ಕೇಂದ್ರ ಬಿಜೆಪಿ. ಕಾಕ್ರೋಚ್ 3 ಷರತ್ತುಗಳಲ್ಲಿ 2ಕ್ಕೆ ಓಕೆ, 3ನೇ ಬೇಡಿಕೆಗೆ ಎಚ್ಚರಿಕೆಯ ಹೆಜ್ಜೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತಾ? ಪ್ರಧಾನಿ ಮೋದಿ ಭರವಸೆಗಳಿಗೂ ಬಗ್ಗದ ವಿಪಕ್ಷಗಳ ಮಹಾಸಮರ. ನರೇಂದ್ರ ಮೋದಿ ಮಧ್ಯರಾತ್ರಿ ವಿಡಿಯೋಗೆ ರಾಹುಲ್ ಗಾಂಧಿ ಕಿಡಿ. ವಿದ್ಯಾರ್ಥಿಗಳ ಮುಂದೆ ನಿಮ್ಮ ಬುದ್ಧಿವಂತಿಕೆ ಪ್ರದರ್ಶನ ಮಾಡಬೇಡಿ, ಪ್ರಧಾನ್ ಅವರನ್ನ ವಜಾಗೊಳಿಸಿ, ನೀವು ಕೂಡ ಕ್ಷಮೆ ಕೇಳಿ, ವಿದ್ಯಾರ್ಥಿಗಳಿಗೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ನೀಡಿ ಎಂದು ಆಗ್ರಹ. ಜಂಜಿಗಳ ಕಿಚ್ಚಿಗೆ ಮಣಿದ ಮೋದಿ, ನಿಲ್ಲುತ್ತಾ ದೆಹಲಿ ದಂಗೆ. ಎಸ್, ನರೇಂದ್ರ ಮೋದಿ ಅವರು ಅರ್ಧರಾತ್ರಿಯಲ್ಲಿ ಬಂದು ಫ್ರೆಂಡ್ಸ್ ಅಂತ ಮಾಡಿದಂತಹ ಈ ಒಂದು ವಿಡಿಯೋ ಬಗ್ಗೆ ಈಗ ಸಾಕಷ್ಟು ಜನರಿಗೆ ಹಲವಾರು ಪ್ರಶ್ನೆಗಳಿವೆ. ಹಾಗಾದ್ರೆ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳ ಈ ಹೋರಾಟಕ್ಕೆ ಬಗ್ಗಿದ್ರಾ, ಅಥವಾ ಅವರ ಮಾತುಗಳನ್ನ ಕೇಳಿಸಿಕೊಂಡ್ರಾ, ಅಥವಾ ಅವರ ಮಾತುಗಳಿಗೆ ಸ್ಪಂದಿಸಿದ್ರಾ, ಅಥವಾ ಅವರ ಉಜ್ವಲ ಭವಿಷ್ಯಕ್ಕಾಗಿ ತಮ್ಮ ಈಗೋವನ್ನ ಪಕ್ಕಕ್ಕಿಟ್ಟು, ತಮ್ಮ ಪ್ರತಿಷ್ಠೆಯನ್ನ ಪಕ್ಕಕ್ಕಿಟ್ಟು, ನಾನಿಲ್ಲದೆ ಇದ್ರೂ ಪರವಾಗಿಲ್ಲ, ಈ ದೇಶದ ಮುಂದಿನ ಭವಿಷ್ಯದ ಪ್ರಜೆಗಳು ಚೆನ್ನಾಗಿರ್ಬೇಕು ಅಂತ ಅವರಿಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ರ? ಐ ಡೋಂಟ್ ನೋ, ಗೊತ್ತಿಲ್ಲ. ಯಾಕೆ ಅಂದ್ರೆ ಈ ಮಕ್ಕಳು ಮುಂದಿನ ವೋಟರ್ಸ್, ಇವರು ಕೋಟಿಗಟ್ಟಲೆ ಏನು
ಯುವಕರಿದ್ದಾರೆ, ಅವರು ಮುಂದಿನ ವೋಟರ್ಸ್. ನಾನು ಇವತ್ತಿನ ಲಾಭ ನೋಡಿಕೊಂಡರೆ ಮುಂದಿನ ದಿನಗಳಲ್ಲಿ ನನಗಾಗಬಹುದಾದಂತಹ ನಷ್ಟ ಅಥವಾ ನಮ್ಮ ಪಕ್ಷಕ್ಕಾಗಬಹುದಾದಂತಹ ನಷ್ಟದ ಬಗ್ಗೆ ಇವರು ಯೋಚನೆ ಮಾಡಿದ್ರ? ಹಾಗೆ ನೋಡಿದ್ರೆ ಜಂತರ್ ಮಂತರ್ನಲ್ಲಿ ಈ ಜೆನ್ಸಿಗಳು ಮೋದಿ ಅವರ ಇಮೇಜ್ ನ ಎಷ್ಟು ಡೆಂಟ್ ಮಾಡ್ತಾ ಇದ್ದಾರಂದ್ರೆ, ಏನೇನು ಮಿಮ್ಸು, ಏನೇನು ವೈರಲ್ ವಿಡಿಯೋಸು, ಅವರ ಬಗ್ಗೆ ಅಪಹಾಸ್ಯಗಳು. ನಿಜಕ್ಕೂ ಕೂಡ ಅದನ್ನ ನೋಡಿದಾಗ ಯಾರಿಗೆ ಆಗ್ಲಿ ಒಂದು ಕಾಲದಲ್ಲಿ ಮೋದಿ ಅವರಂದ್ರೆ ದೇವರು, ಮೋದಿ ಅವರಂದ್ರೆ ಸಾಕ್ಷಾತ್ ನಮ್ಮನ್ನ ಉದ್ಧಾರ ಮಾಡೋದಕ್ಕೆ ಬಂದಿರುವಂತ ಉದ್ಧಾರಕ, ಕ್ರಾಂತಿಕಾರಿ ಅಂತ ಅಂದ್ಕೊಳ್ತಾ ಇದ್ವಿ. ಇವತ್ತು ಈ ಹುಡುಗರು ಮಾಡ್ತಾ ಇರುವಂತ ಮಿಮ್ಸ್ ಮತ್ತು ಜೋಕ್. ಮೆಲೋನಿ ಅವ್ರಿಗೆ ಟ್ಯಾಗ್ ಮಾಡಿ ದಯವಿಟ್ಟು ಮೋದಿ ಅವ್ರಿಗೆ ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಳಕ್ಕೆ ಅಂತ. ಇನ್ನೊಂದು ಕಡೆ ಅವರ ಲವಣೇನ ಭೋಜಂ ಅಂತ ಅನ್ನೋ ಡೈಲಾಗ್ ಅನ್ನಿ ತುಂಬಾ ಕಾಮಿಡಿ ಮಾಡಿಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಮೋದಿ ಅವರ ವಿಚಾರದಲ್ಲಿ ವೈರಲ್ ಮೀಮ್ಸು ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ. ಇವತ್ತು ಮಾತಾಡದೇ ಇದ್ರೆ ಇದು ಸರಿ ಹೋಗಲ್ಲ ಅಂತ ಮೋಸ್ಟ್ಲಿ ಮೋದಿ ಅವ್ರಿಗೆ ಅನ್ಸಿರಬೇಕು. ಇಲ್ಲದೆ ಇದ್ದರೆ ಇದು ಹೀಗೆ ಬಿಟ್ಟರೆ ದೊಡ್ಡ ದಂಗೆ ಆಗುತ್ತೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ. ಅವರ ಎಜುಕೇಶನ್, ಅವರ ಫ್ಯಾಮಿಲಿ, ಅವರ ಮುಂದಿನ ಭವಿಷ್ಯ ಇದೇ ರೀತಿ ಜಂತರ್ ಮಂತರ್ನಲ್ಲಿ ಕೂಗಾಡ್ತಾ ಅಥವಾ ತಮಗೆ ಬೇಕಾಗದ್ದನ್ನ ಮಾಡ್ತಾ ಇದ್ರೆ ಅವ್ರ ಭವಿಷ್ಯ ಹಾಳಾಗುತ್ತೆ ಅಂತ ಮೋಸ್ಟ್ಲಿ ನರೇಂದ್ರ ಮೋದಿ ಅವರು ಭಾವನಾತ್ಮಕವಾಗಿ ಸ್ಪಂದಿಸಿರಬಹುದು. ಇದಕ್ಕೆ ಹಲವಾರು ಆಯಾಮಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದರ್ವೈಸ್ ಆಲ್ಸೋ ಮೋದಿ ಅವರು ಏನ್ ಮಾತಾಡಿದ್ರು ಅದಕ್ಕೆ ಪ್ರತಿಪಕ್ಷಗಳು ಯಾವ ರೀತಿಯಾದಂತಹ ರಿಯಾಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಮಾತಾಡಿದ್ದಾರೆ ಬನ್ನಿ ನೋಡೋಣ. फ्रेंड्स, मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए. मैंने आज फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा, उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है. तब जल्द से हिंदुस्तान का तिरंगा लिए ऐसे पीसफुल प्रोटेस्ट कर रहे. सरकार ने कहा है कि कोई पैलेट गन यूज नहीं हुई. कहा है ना, ये देखिए, ये है पैलेट गन. इसको कहते हैं पैलेट गन. इसको कहते हैं पैलेट गन. ठीक है. और इनकी आंख डैमेज हो गई है. इनकी आंख से इनको दिखाई नहीं दे रहा है. तो ये हमारे फ्यूचर है हिंदुस्तान के. ऐसे हजारों युवाओं पर पैलेट गन चलाई गई है, लाठी चलाई गई है, मारा गया है, पीटा गया है. और ये क्या कर रहे हैं? See, the meeting took place in a cordial atmosphere. We told them about our 3 main demands. The most non-negotiable demand is Dharmendra Pradhan's resignation or him being fired from the cabinet. Number 2 is the 1 crore compensation for the families of the dead NEET victims. And number 3 is that the FIRs that have been filed, 11 as per our last count, those FIRs have to be withdrawn and a sovereign guarantee has to come from the government that they won't proceed against any peaceful protesters or organizers in the future. That sovereign guarantee has to come. At the same time, we also told them about the further talks that we want to have with them on the 5-point policy demand charter that we had launched many days ago. That is to change holistically and foundationally the education system. आज 26वें दिन मैं आप लोगों को कुछ खास खबर बताना चाहूँगा. अभी रात के
लगभग 12:30 बज रहे हैं। हमसे अनशन तोड़ने के लिए कहा और वो संसद में इस मुद्दे पर ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಹೇಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ ಸಿಎಗೆ NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರು ಅಂತ ಗೊತ್ತಿದೆ ನಿಮ್ಗೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ.